ನಮಸ್ಕಾರ ಬಂಧುಗಳೇ, ನಾನು ಪರಶುರಾಮ್ ಕಕುಡ್ತಿ, KRS ಪಾರ್ಟಿ ರಬಕಮೇಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮಲ್ಲಿ KRS ಪಕ್ಷ ರಾಜ್ಯ ಸಮಿತಿ ವತಿಯಿಂದ ಒಂದು ಮಳವೆ ಚೆಲುವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಶಾಂತ ರೀತಿಯಿಂದ ಅವರು ಪ್ರತಿಭಟನೆ ಮಾಡ್ಕೋತ ಕಚೇರಿ ಮುಂಭಾಗದಲ್ಲಿ ಹೋಗ್ತಾರೆ. ಅಲ್ಲಿರುವ ಕಾಂಗ್ರೆಸ್ ಮುಖಂಡರ ಚೇಲಾಗಳು ನಮ್ಮ KRS ಪಕ್ಷದ ಮ್ಯಾಗೆ ಅವಾಜನ್ನು ಮಾಡ್ತಾ ಇದ್ದರು. ಅವಾಜ್ ಮಾಡ್ತಾ ಇರೋದ್ರಿಂದ ಅಲ್ಲಿರುವ ಸ್ಥಳೀಯದ ಪೊಲೀಸರು, ನೀವು ಯಾವ ವ್ಯವಸ್ಥೆಯಲ್ಲಿ ಐತಿ ಅದು ವ್ಯವಸ್ಥೆ? KRS ಪಕ್ಷದವ್ರ ಅಂತಲೇ ಅವ್ರನ್ನ ಪೊಲೀಸ್ ವ್ಯಾನಲ್ಲಿ ಹಾಕೋದು, ಮತ್ತು ಗುಂಡಾಗಳನ್ನ ನಿಮ್ಮ ಕಡೆ ನಿಯಂತ್ರಣ ಮಾಡಕ್ಕೆ ಆಗ್ಲಿಕ್ಕಂದ್ರೆ ನಿಮ್ಮ ಪೊಲೀಸ್ ಕೆಲಸ ನಿಮ್ಗೆ ಎದಕ್ಕೆ ಬೇಕಾ? 20 ಮಂದಿ ಗುಂಡಾಗಳು ನೀವು 40-50 ಮಂದಿ ಪೊಲೀಸರು ಅವ್ರನ್ನ ತಡಿಗಟ್ಟಿ ಅವ್ರನ್ನ ಗಾಡಿಯಲ್ಲಿ ಹಾಕೋದು ಬಿಟ್ಟ, KRS ಪಕ್ಷದವ್ರನ್ನ ನೀವು ಗಾಡಿಯಲ್ಲಿ ಹಾಕೊಂಡು ಇನ್ನೊಂದು ಕಡೆ ಹೋಯ್ತಂದ್ರೆ ಯಾವ ವ್ಯವಸ್ಥೆ ಒಳಗೈತಿ? KRS ಪಕ್ಷ ಯಾರು ಅವ್ರ ವ್ಯಕ್ತಿಗಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಜನಸಾಮಾನ್ಯರಿಗೆ ಮತ್ತು ಜನರಿಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಜನರ ಕೆಲಸ ಮಾಡುವಂಥವ್ರ ಮ್ಯಾಗೆ ನೀವು ದಬ್ಬಾಳಿಕೆ, ದೌರ್ಜನ್ಯ ನೀವು ಪೊಲೀಸರು ಮಾಡ್ತಾ ಇದ್ದೀರಿ ಅಂದ್ರೆ ಯಾವ ರೀತಿ ಐತಿ ವ್ಯವಸ್ಥೆ ಇದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲು ಅವಕಾಶ ಐತಿ. ಅದನ್ನ ಬಿಟ್ಟು ಆ ಗುಂಡಾಗಳನ್ನ ನೀವು ಅಲ್ಲೇ ಬಿಟ್ಟು ಕಚೇರಿ ಮುಂದೆ KRS ಪಕ್ಷದವ್ರನ್ನೆಲ್ಲರೂ ಗಾಡಿ ತುಂಬ್ಕೊಂಡು ಹೋಗ್ತೀರಿ ಅಂದ್ರೆ ಯಾರ ವ್ಯವಸ್ಥೆ ಆಗ್ತದೆ? ನಾವು ಜನರು ನೀವು ತಿಳ್ಕೊಬೇಕು. ಯಾಕಂದ್ರೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೇಕಂತ KRS ಪಕ್ಷ ಇಲ್ಲಿ ಒಂದು ಪಣ ತಟ್ಟಿದೆ. ಅದಕ್ಕಾಗಿ ಜನಸಾಮಾನ್ಯರು ನೀವು ಎಲ್ಲರೂ KRS ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿ KRS ಪಕ್ಷವನ್ನು ಬೆಳೆಸಬೇಕಾಗೈತೆ. ಅದನ್ನ ಬಿಟ್ಟು ನೀವು ಜನಸಾಮಾನ್ಯರು ಏನು ನಮಗೇನು ಆಗಿಲ್ಲ ಅಂತ ಹೇಳಿ ನೋಡ್ಕೋತ ಕೂತ್ರಿ ಅಂದ್ರೆ